ಆತ್ಮಹತ್ಯೆ ಮತ್ತು ಆತ್ಮಹತ್ಯಾ ದಾಳಿಗಳ ಬಗ್ಗೆ ಇಸ್ಲಾಂ ಧರ್ಮ ಏನು ಹೇಳುತ್ತದೆ ತಿಳಿಯೋಣ. ಆತ್ಮಹತ್ಯೆ ಇಸ್ಲಾಂನಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇಸ್ಲಾಂ ಆತ್ಮಹತ್ಯೆಯನ್ನು ಅತ್ಯಂತ ದೊಡ್ಡ ಪಾಪವೆಂದು ಹೇಳುತ್ತದೆ. ಯಾವ ಪರಿಸ್ಥಿತಿಯಲ್ಲೂ ಒಬ್ಬನು ತನ್ನ ಪ್ರಾಣವನ್ನೇ ತನ್ನಿಂದ ಕಿತ್ತುಕೊಳ್ಳುವುದು ಸರಿಯಲ್ಲ. ಕುರಾನ್ ಹೇಳುತ್ತದೆ, ನೀವು ನಿಮ್ಮನ್ನು ನಾಶ ಮಾಡಿಕೊಳ್ಳಬೇಡಿ. ನಿಜವಾಗಿಯೂ ಅಲ್ಲಾಹ್ ನಿಮಗೆ ಅತ್ಯಂತ ದಯಾಳು ಆಗಿರುವನು. ಸೂರಾ ಅನ್-ನಿಸಾ 4:29. ಹದೀಸ್ ಹೇಳುತ್ತದೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳುತ್ತಾರೆ, ಯಾರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೋ ಅವರು ಪರಲೋಕದಲ್ಲೂ ಅದೇ ರೀತಿಯಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ. ಅರ್ಥ, ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರವಲ್ಲ, ಅದು ದೊಡ್ಡ ಪಾಪ. ಆತ್ಮಹತ್ಯಾ ಬಾಂಬ್ ದಾಳಿ, ಸೂಸೈಡ್ ಕಿಲ್ಲಿಂಗ್, ಸಂಪೂರ್ಣವಾಗಿ ತಪ್ಪು ಮತ್ತು ಅದನ್ನು ನಿಷೇಧಿಸಲಾಗಿದೆ. ಇಸ್ಲಾಂನಲ್ಲಿ ಯುದ್ಧದಲ್ಲಿಯೂ ಸಾಮಾನ್ಯ ಜನರನ್ನು ಕೊಲ್ಲುವುದು, ಮನೆ, ಮಸೀದಿ, ಶಾಲೆ, ಆಸ್ಪತ್ರೆ, ಮಾರುಕಟ್ಟೆ ಮೇಲೆ ದಾಳಿ ಮಾಡುವುದು ಗಂಭೀರವಾದ ಪಾಪದ ಕೆಲಸ ಎಂದು ಹೇಳಲಾಗಿದೆ. ಸುವಿಚಾರಕ್ಕಾಗಿ ಎಂದು ಹೇಳಿಕೊಂಡು ತಾನೇ ಸಾಯುವುದು, ಇತರರನ್ನು ಕೊಲ್ಲುವುದು ಎರಡೂ ಇಸ್ಲಾಂನಲ್ಲಿ ಸಂಪೂರ್ಣವಾಗಿ ಹರಾಮಾಗಿದೆ. ಇಸ್ಲಾಂ ಜೀವನದ ಪವಿತ್ರತೆಯನ್ನು ರಕ್ಷಿಸುತ್ತದೆ. ಇಸ್ಲಾಂನ ಮೂಲ ತತ್ವ, ಒಬ್ಬ ನಿರಪರಾಧಿ ಮಾನವನನ್ನು ಕೊಲ್ಲುವುದು ಇಡೀ ಮಾನವತೆಯನ್ನು ಕೊಲ್ಲುವಂತೆ ಎಂದು ಹೇಳಲಾಗಿದೆ. ಸೂರಾ ಅಲ್-ಮಾಯಿದಾ 5:32. ಇದರಿಂದ ತಿಳಿಯುವುದು, ನಿರಪರಾಧಿಯನ್ನು ಕೊಲ್ಲುವುದು ತಪ್ಪು. ನಾವೇ ನಮ್ಮನ್ನು ಸಾಯಿಸಿ ಕೊಳ್ಳುವುದು ಕೂಡ ತಪ್ಪು. ಧರ್ಮದ ಹೆಸರಿನಲ್ಲಿ ಕೊಲ್ಲುವುದು ಇನ್ನೂ ದೊಡ್ಡ ಪಾಪದ ಕೆಲಸ ಎಂದು ತಿಳಿಯುತ್ತದೆ. ಇಸ್ಲಾಂನ ದೃಷ್ಟಿಯಲ್ಲಿ ನಿಜವಾದ ಶಹೀದ್ ಯಾರು? ಶಹೀದ್ ಎಂದರೆ ಯುದ್ಧದ ಮೈದಾನದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡಿ ಸಾಯುವವರು. ಆತ್ಮಹತ್ಯೆ ಮಾಡಿಕೊಂಡವರು ಅಲ್ಲ. ಬಾಂಬ್ ಹಾಕಿ ಪ್ರಾಣ ತ್ಯಜಿಸುವವರು ಅಲ್ಲ. ಮಾನಸಿಕ ನೋವು, ದುಃಖ, ಸಂಕಷ್ಟಗಳಿಗೆ ಇಸ್ಲಾಂ ಪರಿಹಾರವಾಗಿ ಏನು ಕಲಿಸುತ್ತದೆ? ಯಾರಾದರೂ ದುಃಖದಲ್ಲಿ, ಒತ್ತಡದಲ್ಲಿ, ಮಾನಸಿಕ ಸಂಕಟದಲ್ಲಿ ಇದ್ದರೆ ಇಸ್ಲಾಂ ಹೇಳುವುದು, ಪ್ರಾರ್ಥನೆ ಮಾಡು, ಸಹಾಯ ಕೇಳು, ವೈದ್ಯಕೀಯ ಹಾಗೂ ಕುಟುಂಬ ಬೆಂಬಲ ಪಡೆದುಕೊಳ್ಳುವುದು. ನಿರಾಶೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ಅಲ್ಲಾಹನು ಹೇಳುತ್ತಾನೆ, ನಿರಾಶರಾಗಬೇಡಿ, ಅಲ್ಲಾಹನ ಕೃಪೆ ಅತ್ಯಂತ ಮಹತ್ವದ್ದು.